ಜನಾಕ್ರೋಶ ಪಾದಯಾತ್ರೆ ನಾವು ಮಾದನಪುರದಿಂದ ಆರಂಭ ಮಾಡಿದ್ದೇವೆ. ಇದನ್ನು ಚಾಲನೆಯನ್ನು ನೀಡಿದ್ದಾರೆ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಶಿವರಾಜ್ ಪಾಟೀಲ್ ಅವರು, ಅಮರನಾಥ್ ಗೌಡರು, ಸಂಸದರು, ಉಮೇಶ್ ಯಾದವ್ ಮಾಜಿ ಸಂಸದರು, ನಮ್ಮ ತಂದೆಯವರು ಎಲ್ಲ ನಾಯಕರ ಸಮ್ಮುಖದಲ್ಲಿ ಆರಂಭ ಮಾಡಿದ್ದೇವೆ. ಆಳಂದದಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮತ್ತು ದ್ವೇಷದ ರಾಜಕಾರಣ ಇಲ್ಲಿ ಈ ಮೂರು ಮಿತಿಮೀರಿ ಹೋಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಜನಸಾಮಾನ್ಯರಿಗೆ ಅವ್ರಿಗೆ ಪರಿಹಾರ ಸಿಗಬೇಕು, ಸವಲತ್ತುಗಳು ಸಿಗಬೇಕು. ಇವತ್ತು ನೆಟೆ ರೋಗದ ಪರಿಹಾರ ಸಿಗಬೇಕು ಅಂತಂದ್ರೆ ಪ್ರತಿಯೊಬ್ಬ ರೈತ 400 ರೂಪಾಯಿ ತಲಾಟಿ ಕೊಟ್ಟಾಗ ಅವ್ರ ಹೆಸರು ಪರಿಹಾರ ಲಿಸ್ಟ್ನಾಗ ಹಾಕ್ಲಾಗತ್ತವ. ಇಂಥವು 10 ಸಮಸ್ಯೆಗಳವ. ಅವು ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಇವತ್ತು ಜನಾಕ್ರೋಶದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ದಾರೆ. ಇದು ನಾಳೆ ಆಳಂದದಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಸಮ್ಮುಖದಲ್ಲಿ ಒಂದು ಬೃಹತ್ವಾದಂಥ ಪ್ರತಿಭಟನೆ ಸಮಾವೇಶ ಮಾಡಿ ಈ ಆಳಂದ ತಾಲೂಕು BR ಪಾಟೀಲ್ ಮಾಡ್ತಿರುವಂಥ ಭ್ರಷ್ಟಾಚಾರ, RK ಪಾಟೀಲ್ ಮಾಡ್ತಿರುವಂಥ ಅಧಿಕಾರ ದುರುಪಯೋಗದ ವಿರುದ್ಧ ಒಂದು ಬೃಹತ್ ರ್ಯಾಲಿ ಮಾಡಿ ಇದನ್ನು ಅಂತ್ಯಗೊಳಿಸುವಂಥ ಒಂದು ಕೆಲಸ ನಾವು ಮಾಡ್ತೇವೆ ಅಂತ ನಿಮ್ಮ ಮುಖಾಂತರ ಹೇಳ್ತೇವೆ. ಇದಕ್ಕಿಂತ ಮುಂಚೆ ನಿಮ್ಮದೇ ಆಡಳಿತ ನಿಮ್ಮದೇ ಸರ್ಕಾರ ಕೆಲವು ಕೆಲಸ ಮಾಡಿಲ್ಲ, ನಾವು ತಂದಷ್ಟು ಅನುದಾನದ ಅದೇ ಬಜೆಟ್ನಾಗೆ ಈಗ ಅವರು ಚೇಂಜ್ ಮಾಡಿ ಅವ್ರು ಮಾಡುವಂಥ ಕೆಲಸ ಮಾಡ್ಲಿಕತ್ತಾರ ಹೊರತು ಅವ್ರದ್ದು ಏನೂ ಇಲ್ಲ. ನಾವು ಮಾಡಿದ ಕೆಲಸಗಳು ಅವ್ರು ಬರೇ ಅಪಪ್ರಚಾರ, ಸುಳ್ಳು ಪ್ರಚಾರ ಮಾಡಿ ಅವ್ರು ಇವತ್ತು ಗೆದ್ದಾರ ಹೊರತು ಕೆಲಸಗಳದಿಂದ ಗೆದ್ದಿಲ್ಲ. ನಮ್ಮ ಬಜೆಟ್ದಿಂದ ಅವ್ರು ಬದಲಾವಣೆ ಮಾಡಿ ಅವರು ಈಗ ಹೆಸರು ತಗೊಳತ್ತ. ನಮ್ಮ 16 ಬೇಡಿಕೆಗಳವ, ಒಂದು ಬೇಡಿಕೆ ಇಲ್ಲ. ಭ್ರಷ್ಟಾಚಾರ ನಿಂದಿರಬೇಕು, ಪಂಚಾಯತಿಗಳಿಗೆ ಸ್ವತಂತ್ರವಾದಂಥ ಅವರಿಗೆ ಅಧಿಕಾರ ಸಿಗಬೇಕು, ಅವ್ರ ಆಕ್ಷನ್ ಪ್ಲಾನ್ ಮಾಡುವಂಥದ್ದು, ಜನಸಾಮಾನ್ಯರಿಗೆ ನಿಯಮಾನುಸಾರ ಸವಲತ್ತುಗಳು ಸಿಗಬೇಕು. ಈ ಎಲ್ಲ ಬೇಡಿಕೆಗಳು ಯಾವ ನಮ್ಗೆ ಕಬ್ಬಿನ ಬೆಳೆಗಾರರಿಗೆ ಬೆಲೆ ಹೆಚ್ಚಿಗೆ ಕೊಡಬೇಕು, ತೊಗರಿ ನೆಟ್ಟೆ ರೋಗ ಇದಕ್ಕೆ ಅದಕ್ಕೆ ಪರಿಹಾರ ಕೊಡಬೇಕು, ಮತ್ತು ರೇಷನ್ ಕಾರ್ಡ್ಗಳು ರದ್ದು ಮಾಡಿ ರೇಷನ್ ಕಾರ್ಡ್ಗಳು ಕೊಡಬೇಕು. ಈ ರೀತಿ ನಮ್ಮ ಬೇಡಿಕೆಗಳು ಇವೆಲ್ಲ ನಾಳೆ ಅದೇ ಇವು ಎಲ್ಲ ಅವರು ಭ್ರಷ್ಟಾಚಾರದ ತನಿಖೆ ಆಗಬೇಕು ಮತ್ತು ಎಲ್ಲ ಬೇಡಿಕೆಗಳು ಕೊಡಬೇಕು ಅಂತ ನಮ್ಮ ರೈತರ ಸ್ಪ್ರಿಂಕ್ಲರ್ ಸೆಟ್ ಕೆಲವೊಬ್ರು ರೈತರಿಗೆ ಕೇಳಿ ನೋಡ್ರಿ ನೀವು, ಅವ್ರ ಹೆಸರು ಮ್ಯಾಗ ಅಲ್ಲಿ ಖರ್ಚು ಬಿದ್ದದ. ಆ ಪೈಪ್ಗಳು ಎಲ್ಲ ಮಹಾರಾಷ್ಟ್ರ ಮಾರ್ಕೊಳತ್ತವ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ 3 ವರ್ಷ ಆಯ್ತು ಬಾಡಿ ಇಲ್ಲ. ಆ ಬಜೆಟ್ ಬಂದಿದ್ದು ಅವರೇ ಕಾಗದ ಖರಗ್ ಮಾಡ್ಲಿಕತ್ತಾರ. ಮತ್ತ ರೈತರ ಸ್ಪ್ರಿಂಕ್ಲರ್ ಸೆಟ್ ಕೆಲವೊಬ್ರು ರೈತರಿಗೆ ಕೇಳಿ ನೋಡ್ರಿ ನೀವು, ಅವ್ರ ಹೆಸರು ಮ್ಯಾಗ ಅಲ್ಲಿ ಖರ್ಚು ಬಿದ್ದದ. ಆ ಪೈಪ್ಗಳು ಎಲ್ಲ ಮಹಾರಾಷ್ಟ್ರ ಮಾರ್ಕೊಳತ್ತವ. ಮತ್ತ ಇವು ರಾಷನ್ ಅಕ್ಕಿ ಮತ್ತು ಇವು ಅಂಗನವಾಡಿ ಮತ್ತು ಸ್ಕೂಲ್ದ ಅಕ್ಕಿದಂತೂ ಕೇಳೇಬೇಡ್ರಿ. ಅದು ಬಹಳ ದೊಡ್ಡ ಹಗರಣ ಇವತ್ತು ಆಳಂದ ತಾಲೂಕದಾಗ ನಡೆದು. ಮತ್ತು ಇನ್ನೂ 10 ಹಲವಾರು ಇವು ರಸ್ತೆಗಳ ಎಸ್ಟಿಮೇಟ್ ಅಲ್ಲಿ ಒಂದು 50 ಲಕ್ಷದಾಗ ಕೆಲಸ ಮಾಡೋದು, ಒಂದು 2 ಕೋಟಿ 3 ಕೋಟಿ ಅದಕ್ಕೆ ಬಜೆಟ್ ಇಡೋದು. ಈ ರೀತಿ ಅವ್ಯವಹಾರಗಳು ಆಳಂದ ತಾಲೂಕದಾಗ ನಡೆದು. ಅವು ಎಲ್ಲಕ್ಕ ಬೆನ್ನ ಹತ್ತೀವಿ, ನಾವು ಯಾವ ಬಿಟ್ಟಿಲ್ಲ. ಸ್ವಲ್ಪ ಟೈಮ್ ಹಿಡಿಲತ್ತದ ಇಷ್ಟೇ. ಆದ್ರ ಇವ್ರದು ಏನ್ ಬಂಡವಾಳ ಅದ, ಈ ರೀತಿ ಒಂದು JCB ಹಚ್ಚಿ ಬಳ್ಕೋವಂತ ಇವತ್ತ ಪರಿಸ್ಥಿತಿ ಇವತ್ತು ಆಳಂದಾಗ RK ಪಾಟೀಲ್ ಮತ್ತು BR ಪಾಟೀಲ್ ಮಾಡ್ಲತ್ತಾರ. ಅದಕ್ಕೆ ನಾವು ಇದು ಖಂಡಿಸ್ತೀವಿ. ನಾವು ಎಲ್ಲರೂ ಒಂದು ಒಗ್ಗಟ್ಟಾಗಿ ಇದನ್ನ ಹೋರಾಟ ಮಾಡೋಣ ಅಂತ ಹೇಳ್ತೀವಿ.